ಹ್ಯಾಬಿಟ್ ಹಾ ಸಾಮಾನ್ಯವಾಗಿ ಕಸ್ಟಮರ್ ಹೆಸರೆಲ್ಲ ತಿಳ್ಕೊಳ್ತೀನಿ. ಓಕೆ. चाहे ये चाहे गम भुलाए चाहे गरम गरम मसाले वाली और अदरक थोड़ी और हो जाए, दूध कम और थोड़ी सी चीनी और यूं ही हो जाए, धीमी धीमी आंच पे ना चाय उबल जाए, लंबी लंबी चुस्कियां जब महफिल जमवाए ये चाय। ಸೂಪರ್ ಆಗಿದೆ ಇಲ್ಲಿ ಕಾಫಿ ಟೀ ಮತ್ತೆ ಬಾದಾಮ್ ಹಾಲು ಡೈಲಿ ಬೆಳಗ್ಗೆ 5 ಗಂಟೆಯಿಂದ ಸಾಯಂಕಾಲ 11 ಗಂಟೆವರೆಗೂ. ಅಂಕಲ್ ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ಮಾರುತಿ ಕಾಫಿ ವರ್ಕ್ಸ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ, ಏನ್ ಕತೆ? ಡೂಯಿಂಗ್ ಇಟ್ ಫ್ರಮ್ 2013 ಮಾಡ್ತಾ ಇದ್ದೀನಿ. 2013 ಮಾಡ್ತಾ ಇದ್ದೀರಾ. ಇಲ್ಲಿ ಏನೇನ್ ಸ್ಪೆಷಲ್ ಸರ್? ನಮ್ದು ಮೈನ್ ಬಂದು ಕಾಫಿ ಟೀ. ಐ ಸ್ಟಾರ್ಟೆಡ್ ವಿತ್ ಓನ್ಲಿ ಕಾಫಿ ಪುಡಿ ಟೀ ಪುಡಿ ಸೇಲ್ ಮಾಡ್ಬೇಕು ಅಂತ ಶುರು ಮಾಡಿದೆ. ಓಕೆ. ನನ್ನ ಪಕ್ಕದ ಅಂಗಡಿ ಇಬ್ರು ಸೇಟ್ಗಳು ಟೀ ಕೊಡಿ ಯಾಕೆ ಸುಮ್ಮನೆ ಕೂತಿರ್ತೀರಾ ಅಂದ್ರು. ಟೀ ಕೊಡಕ್ ಶುರು ಮಾಡಿದೆ. ಇವಾಗ ಫುಲ್ ಬಿಸಿ ಆಗ್ಬಿಟ್ಟೆ. ತುಂಬಾ ಚೆನ್ನಾಗಿದೆ. ಎಷ್ಟಿಂದ ಬರ್ತಾ ಇದೀರಾ? ಬರ್ತೀವಿ ಬಂದು ಹೊಡ್ಕೊಂಡು ಹೋಗ್ತೀವಿ. ರೆಗ್ಯುಲರ್ ಆಗಿ ಕುಡಿಯೋದು ಕಾಫಿನ ಟೀನಾ? ಕಾಫಿ. ನೀವು ಸರ್? ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? ಬೆಳಗ್ಗೆ 5:30 ಬರ್ತೀನಿ. 5:30 12:00 1 ಗಂಟೆ ತನಕ ಟೀ ಕಾಫಿ ಸೇಲ್ ಮಾಡ್ತೀನಿ. ಓಕೆ. ದೆನ್ ಸಂಜೆ ಈವ್ನಿಂಗ್ 5 o'clock ಬರ್ತೀನಿ. 5 to 9. ನಮ್ ಬನ್ ಬಟರ್ ಖಾರ ಫೇಮಸ್ ಆಗ್ಬಿಟ್ಟಿದೆ. ಬನ್ ಬಟರ್ ಖಾರ ಫೇಮಸ್ ಆಗಿದೆ. ಸುಮಾರು ದೂರ ದೂರ ಏರಿಯಾದಿಂದ ಬಂದು ಬನ್ ಬಟರ್ ಖಾರ ತಗೊಂಡ್ ಹೋಗ್ತಾರೆ. ಇವತ್ತು ಮಾರುತಿ ಕಾಫಿ ವರ್ಕ್ಸ್ ಅಂತ ಒಂದು ಕಾಫಿ ಸೆಂಟರ್ ಬಂದಿದೆ. ಟೀ, ಕಾಫಿ, ಬನ್ ಬಟರು ಮತ್ತೆ ನಿಮ್ಗೆ ಕಾಫಿ ಪೌಡರ್, ಏನು ಬಿಸ್ಕೆಟ್ಸ್ ಇದೆಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಈ ಅಂಗಡಿ ಸ್ಪೆಷಾಲಿಟಿ ಏನು ಅಂತಿಲ್ಲಂದ್ರೆ ಅಣ್ಣ ಅಪ್ಪು ಯಾವಾಗ ನೋಡಿದ್ರು ಮೈಲಿಂಗ್ ಎಲ್ಲ ಇರ್ತಾರೆ. ಬರುವಂತ ಕಸ್ಟಮರ್ ಹತ್ರ ಅಷ್ಟೇ ಚೆನ್ನಾಗಿ ಮಾತಾಡಿ ಎಲ್ಲರಿಗೂ ಅದೇ ತರ ಟೀ ಕೊಡ್ತಾರೆ. ನಾನ್ ಫಸ್ಟ್ ಟೈಮ್ ಬಂದಾಗ ಅವ್ರು ಮಾತಾಡ್ಸಿದ್ ನಾನು ನೋಡ್ಬಿಟ್ಟೆ ಟೀ ಬಂದಿದ್ದು ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಟೀ ತಗೊಂಡಿದ್ದು ಆಕ್ಚುಲಿ ಬಂದಿರೋದು ಈವ್ನಿಂಗು, ಮಾರ್ನಿಂಗ್ ಬರೋಣ ಅಂತ ಪ್ಲಾನ್ ಮಾಡಿದ್ದೆ. ಟೀ ತಗೊಂಡಿದ್ದೆ. ಟೀ ಫುಲ್ ಸ್ಟ್ರಾಂಗ್ ಆಗಿದೆ, ಚೆನ್ನಾಗಿದೆ. ನಾರ್ಮಲ್ ಟೀ ತರ ಇಲ್ಲ. ಮತ್ತೆ ಇವ್ರು ಟೀ ಮಾಡೋದನ್ನ ಇನ್ನು ಮಾಡ್ಬಿಟ್ಟು ಕ್ಲಾಸ್ಕಲ್ ಹಾಕಿ ಇಟ್ಕೊಂಡ್ರಲ್ಲ, ಎಷ್ಟು ಚೆನ್ನಾಗಿ ಬರ್ತಾರೋ ಅವ್ರಿಗೆ ಶುಗರ್ ಯಾವ ತರ ಬೇಕು ಮತ್ತೆ ಅವ್ರ ಕಸ್ಟಮರ್ ಯಾವ ತರ ಇದಾರೆ ನೋಡ್ಕೊಂಡು ಅವ್ರಿಗೆ ಯಾವ ತರ ಬೇಕು ಅಂತ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ತರ ಬಂದು ಸೇಮ್ ನಮ್ಮ ಶ್ರೀಪುರಂ ಚಾರ್ಟ್ ಅಲ್ಲಿ ಹೋಗಿದ್ರಲ್ಲ, ಸೇಮ್ ಅದೇ ತರ ಇದೆ. ಅಲ್ಲಿ 31 ರುಪೀಸು. ಕನ್ನಪನ್ನಲ್ಲಿ ಕಾಂಗ್ರೆಸ್ ಕಡೆಗೂ ಹಾಕೊಡ್ತಾರೆ. ಕಮ್ಮಿ ಇರುತ್ತೆ ಕ್ವಾಂಟಿಟಿ ಎಲ್ಲ, ಸ್ವಲ್ಪ ಜಾಸ್ತಿನೇ ಇದೆ. ನೋಡ್ಬೋದು ವಿಡಿಯೋ ಪಟ್ಟಾರ ಎಷ್ಟು ಹಾಕ್ತಿದ್ರು ಅಂತ. ಸಕ್ಕದಾಗಿದೆ. ಮತ್ತೆ ಬನ್ನು ಅಷ್ಟೇ ಸ್ಪೆಷಲ್ ಬನ್ ಯೂಸ್ ಮಾಡ್ತಾರೆ, ನಾರ್ಮಲ್ ಬನ್ನಲ್ಲ. ಖಾರ ಬನ್ನು ಕಾಂಗ್ರೆಸ್ ಕಡೆ ಟ್ರೈ ಮಾಡಿ. ಯೂಶಲ್ ಆಗಿ ಟೀ ಎದುರುಗಡೆ ನಾರ್ಮಲ್ ಆಗಿ ಚೆನ್ನಾಗಿರಲ್ಲ. ಅವ್ರು ಕೊಡೋ ಟೇಸ್ಟು, ಅವ್ರು ಮಾತಾಡೋ ಮಾತಿಗೆ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ತಾ ಇದ್ದೀರಿ? ನಾನೊಂದು MNC ಕಂಪನಿಯಲ್ಲಿ ಅಡ್ಮಿನ್ ಮ್ಯಾನೇಜರ್ ಆಗಿದ್ದೆ. ಈಗ ಅಲ್ಲಿಂದ ನೀವು ಮಸಾಲೆ ಮಜ್ಜಿಗೆ ಸರ್ಗೆ ಅಲ್ಲಿಂದ ನೀವು ಟೀ ಬಿಸ್ನೆಸ್ಗೆ ಬರೋಕೆ ಕಾರಣ ಕೇಳಿದ್ರೆ ಯು ವಿಲ್ ಬಿ ಸರ್ಪ್ರೈಸ್ಡ್. ನಾನು 2013 ಅಲ್ಲಿ ಕಂಪನಿಯಲ್ಲಿ ರಿಸೈನ್ ಮಾಡ್ಬಿಟ್ಟು ಓಕೆ ಐ ವಾಂಟೆಡ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಓಕೆ. ನಾನು ನನ್ನ ಮಗ ಬೈಕಲ್ಲಿ ಸರ್ವೆ ಮಾಡಿದ್ವಿ. ಯಾವ ಬಿಸ್ನೆಸ್ ಇಲ್ಲ ಅಂತ. ನನ್ನ ಮಗ ಹೇಳಿದ ಕಾಫಿ ಪುಡಿ ಯಾರು ಮಾಡ್ತಾ ಇಲ್ಲ ಇಲ್ಲಿ ಅಂತ. ದೆನ್ ಐ ಸ್ಟಾರ್ಟೆಡ್ ದಿಸ್. ನೀವು ಒಂದು MNC ಕಂಪ್ನಿಯಲ್ಲಿ ಫಸ್ಟ್ ರೇಟ್ ಆಗಿ ಕೆಲಸ ಮಾಡ್ತಿರೋರ್ಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನಂತ ಹೇಳ್ತೀರಾ? ನಾನೊಂದು ಸ್ಫೂರ್ತಿ ಅವ್ರಿಗೆ. 17 ವರ್ಷ ಕೆಲಸ ಮಾಡಿದ್ದೆ ನಾನು. ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ಇಟ್ಬಿಟ್ಟು ವ್ಯಾಪಾರ ಶುರು ಮಾಡಿದೆ. ವೆರಿ ಹ್ಯಾಪಿ ಪರ್ಸನ್. ಎಸ್ ಸರ್. ವೆರಿ ಕ್ಲಾಸ್ ಕ್ವೆಶ್ಚನ್. ಇನ್ನೊಂದು ಎಲ್ಲಾ ಕಡೆ ಫ್ಲಾಸ್ಕ್ ಎಲ್ಲ ಇಟ್ಟಿರ್ತಾರೆ, ಅವಾಗ ಮಾಡ್ಕೊಡ್ತಾರೆ. ಹಂಗೆ
ಸ್ವಲ್ಪ ಜಾಸ್ತಿ. ಅಂಗಡಿಲಿ ಏನೇನು ಸಿಗುತ್ತೆ ಅಂಕಲ್? ನಮ್ದು ಮೇನ್ ಪ್ರಾಡಕ್ಟ್ ಬಂದು ಕಾಫಿ ಪೌಡರ್, ಚಿಕ್ಕಮಂಗ್ಳೂರ್ ಕಾಫಿ ಪೌಡರ್. Okay. ನಾವೇ ಪೌಡರ್ ಮಾಡಿ ಸೇಲ್ ಮಾಡ್ತೀವಿ. ಹ್ಮ್ ಇನ್ನೊಂದು ಅಸ್ಸಾಂ ಟೀ, ಹ್ಮ್ ಅಸ್ಸಾಂದು ಟೀ ತರಿಸ್ಕೊಂಡು ಸೇಲ್ ಮಾಡ್ತೀನಿ. ಓಕೆ ಅದಾದ್ಮೇಲೆ ಕಾಫಿ ಟೀ ಪ್ರಿಪೇರ್ ಮಾಡ್ತೀನಿ. ಹಾ ಪರ್ ಡೇ ಒಂದು 600 to 700 ಕಪ್ಸ್ ಕಾಫಿ ಟೀ ಸೇಲ್ ಮಾಡ್ತೀನಿ. ಆಮೇಲೆ ಸ್ಪೆಷಾಲಿಟಿ ಇನ್ ಬನ್, ಹ್ಮ್ ಬರೀ ಬನ್ ಸೇಲ್ ಮಾಡ್ತೀನಿ. ಬರೀ ಬನ್ ಜೊತೆ ಬನ್ ಬಟರ್ ಜಾಮ್ ಮಾಡ್ತೀನಿ, ಬನ್ ಬಟರ್ ಖಾರ ಮಾಡ್ತೀನಿ, ಹ್ಮ್ ಬನ್ ಬಟರ್ ಗುಲ್ಕನ್ ಮಾಡ್ತೀನಿ. ಓಕೆ ಅದಲ್ದಿರ ನಮ್ದು ಇದು ಹೋಮ್ ಮೇಡ್ ಪೀನಟ್ ಇದೆ, ಹಾ ತುಂಬಾ ಚೆನ್ನಾಗಿದೆ ಇದು, ಓಕೆ ವೆರಿ ಸ್ಪೈಸಿ. ಹಾ ಆಮೇಲೆ ಹೋಮ್ ಮೇಡ್ ಸಾಂಬಾರ್ ಪೌಡ್ರು, ರಸಂ ಪೌಡ್ರು, ಹಾ ಚಟ್ನಿ ಪೌಡ್ರು ಹಾ ಎಲ್ಲ ನಮ್ಮ ಮನೇಲೆ ಮಾಡಿದ್ದು. ಓಕೆ ಅದಲ್ದಿರ ಪುಳಿಯೋಗರೆ ಗೊಜ್ಜು ಮಾಡ್ತೀವಿ, ಹಾ ಎಲ್ಲ ಸೇಲ್ ಮಾಡ್ತೀವಿ. ಸ್ಯಾಟರ್ಡೇಸ್ ಸ್ಕೂಲ್ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡ್ತೀನಿ. ಓಕೆ ಏನಕ್ಕೆ ಏನ್ ಕಾನ್ಸೆಪ್ಟ್? ಕಾನ್ಸೆಪ್ಟ್ ಸ್ಯಾಟರ್ಡೇಸ್ ನನ್ನ ಫೇವ್ರೆಟ್ ಗಾಡ್ ಬಂದು ಆಂಜನೇಯ ಸ್ವಾಮಿ. ಹಾ ಆ ಆಂಜನೇಯ ಸ್ವಾಮಿ ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ. ಥ್ಯಾಂಕ್ ಯು ಸರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.